ಮಾತು ಬರುತ್ತೆ, ಯಾವತ್ತೂ ಕೂಡ ಹಿರಿಯರ ಹತ್ತಿರ, ಗುರುಗಳ ಹತ್ತಿರ ನಾವು ಹೋದ ಸಮಯದಲ್ಲಿ ಅವರ ಮನಸ್ಸಿಗೆ ಅತ್ಯಂತ ಸಂತೋಷ ಆಗುವಂತಹ ಕೆಲಸವನ್ನ ಮಾಡಿ ನಮಗೆ ನೀವು ವರವನ್ನ ನೀಡಬೇಕು ಅಂತ ಕೇಳಬೇಕಾಗಿದೆ. ಯಾಕೆ? ಅವರ ಮನಸ್ಸು ಪ್ರಫುಲ್ಲವಾದರೆ, ಅವರ ಮನಸ್ಸು ಸಂತುಷ್ಟವಾದರೆ ಆಗ ಅವಶ್ಯವಾಗಿ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗಿಯೇ ತೀರುತ್ತೆ. ಹೇಗೋ ಆ ಗುರುಗಳ ಮನಸ್ಸಿಗೆ ಘಾಸಿ ಆಗುವಂತಹ ಕೆಲಸವನ್ನ ನಡೆಸಿ ನಮಗೆ ನೀವು ಶಾಪವನ್ನ ನೀಡಬೇಕು ಅಂತ ಕೇಳಲು ಬೇಕಾಗಿಲ್ಲ. ಯಾಕೆ? ಅವರ ಮನಸ್ಸಿಗೆ ಬೇಸರ ಆಗುವಂತಹ ಕೆಲಸವನ್ನ ಮಾಡಿದರೆ ಆಗ ಅವರು ಶಾಪವನ್ನೂ ನೀಡಬೇಕಾಗಿಲ್ಲ. ಅವರ ಮನಸ್ಸಿಗಾದ ಬೇಸರವೇ ನಮ್ಮನ್ನು ಎಷ್ಟೋ ಇವತ್ತಿನ ದಿನ ಜೀವನದಲ್ಲಿ ಕಷ್ಟಪಡುವಂತೆ ಮಾಡುತ್ತೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಗುರುಗಳು ಈ ರೀತಿಯಾಗಿ ಚಿಂತೆಯನ್ನ ಅನುಭವಿಸ್ತಾ ಆ ವೆಂಕಟನಾಥರು ಯಾವ ರೀತಿಯಾದ ಚಿಂತೆಯನ್ನ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, स्थास्यामश्चेल्लभ्यते संयमे त्वं गच्छामश्चेत्ते धुना मां शपेरन् स्थातुं शक्यं नैव गन्तुं च शक्यं कुर्मः किं वेत्यात्मनाध्यायदेत्थम्। ವೆಂಕಟನಾಥರ ಆಲೋಚನೆಯನ್ನು ಮಾಡ್ತಾರೆ. ಸ್ಥಾಸ್ಯಾಮಶ್ಚೇತ್, ಇದೇ ಊರಿನಲ್ಲಿಯೇ ನಾವೇನಾದರೂ ಕೂಡ ಈ ಮುಂದಿನ ದಿವಸಗಳಲ್ಲಿ ವಾಸವನ್ನ ಇದೇ ಊರಿನಲ್ಲಿಯೇ ನಾವು ಮಾಡಿದರೆ ಆಗ ಅವಶ್ಯವಾಗಿ ಗುರುಗಳು ಬೇರಾರಿಗೂ ಕೂಡ ಸನ್ಯಾಸಾಶ್ರಮವನ್ನ ನೀಡದೆ ನಮಗೆ ಆ ಸನ್ಯಾಸವನ್ನ ನೀಡುತ್ತಾರೆ. ಹಾಗಂತ ಈ ಸನ್ಯಾಸವನ್ನ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಈ ಊರನ್ನ ಬಿಟ್ಟು ನಾವೇನಾದರೂ ಕೂಡ ಪರಿತ್ಯಾಗ ಮಾಡಿ ಇನ್ನೊಂದು ಗ್ರಾಮಾಂತರಕ್ಕೆ ಹೊರಟು ಹೋದರೆ ಮಾಂ ಶಪೇರನ್, ನಿಶ್ಚಯವಾಗಿಯೂ ಕೂಡ ಆ ಗುರುಗಳಾದ ಸುಧೀಂದ್ರ ತೀರ್ಥರ ಶಾಪ ನನ್ನ ಮೇಲೆ ಇದ್ದೇ ಇರುತ್ತೆ. ಮಾತು ಬರುತ್ತೆ, ಯಾವತ್ತೂ ಕೂಡ ಹಿರಿಯರ ಹತ್ತಿರ, ಗುರುಗಳ ಹತ್ತಿರ ನಾವು ಹೋದ ಸಮಯದಲ್ಲಿ ಅವರ ಮನಸ್ಸಿಗೆ ಅತ್ಯಂತ ಸಂತೋಷ ಆಗುವಂತಹ ಕೆಲಸವನ್ನ ಮಾಡಿ ನಮಗೆ ನೀವು ವರವನ್ನ ನೀಡಬೇಕು ಅಂತ ಕೇಳಬೇಕಾಗಿದೆ. ಯಾಕೆ? ಅವರ ಮನಸ್ಸು ಪ್ರಫುಲ್ಲವಾದರೆ, ಅವರ ಮನಸ್ಸು ಸಂತುಷ್ಟವಾದರೆ ಆಗ ಅವಶ್ಯವಾಗಿ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗಿಯೇ ತೀರುತ್ತೆ. ಹೇಗೋ ಆ ಗುರುಗಳ ಮನಸ್ಸಿಗೆ ಘಾಸಿ ಆಗುವಂತಹ ಕೆಲಸವನ್ನ ನಡೆಸಿ ನಮಗೆ ನೀವು ಶಾಪವನ್ನ ನೀಡಬೇಕು ಅಂತ ಕೇಳಲು ಬೇಕಾಗಿಲ್ಲ. ಯಾಕೆ? ಅವರ ಮನಸ್ಸಿಗೆ
ಬೇಸರ ಆಗುವಂತ ಕೆಲಸವನ್ನ ಮಾಡಿದರೆ ಆಗ ಅವರು ಶಾಪವನ್ನೂ ನೀಡಬೇಕಾಗಿಲ್ಲ. ಅವರ ಮನಸ್ಸಿಗಾದ ಬೇಸರವೇ ನಮ್ಮನ್ನು ಎಷ್ಟೋ ಇವತ್ತಿನ ದಿನ ಜೀವನದಲ್ಲಿ ಕಷ್ಟಪಡುವಂತೆ ಮಾಡುತ್ತೆ. ಅದರಿಂದ ಜೀವನದಲ್ಲಿ ಗುರುವಿನ ಅನುಗ್ರಹ, ಗುರುವಿನ ಅವಗ್ರಹ ಇದೆರಡೂ ಕೂಡ ಮನುಷ್ಯನ ಈ ಸಂಸಾರ ಜೀವನದಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಈ ಕಾರಣದಿಂದ ಇವತ್ತಿನ ದಿನ ನಾನು ನಮ್ಮ ಗುರುಗಳಾದ ಈ ಸುಧೀಂದ್ರ ತೀರ್ಥರಿಗೆ ಸೂಚನೆಯನ್ನ ಕೊಡದೆ ಹಾಗೆ ನಾನು ಹೊರಟು ಹೋದರೆ ಅಧುನಾ ಮಾಂ ಶಪೇರನ್, ನಿಶ್ಚಯವಾಗಿಯೂ ಕೂಡ ಗುರುಗಳ ಶಾಪಕ್ಕೆ ನಾನು ಗುರಿ ಆಗ್ತೇನೆ. ಹಾಗಾದ್ರೆ ಇಲ್ಲಿ ಇರಲಿಕ್ಕೂ ಆಗೋದಿಲ್ಲ. ಹಾಗಂತ ಈ ಗ್ರಾಮವನ್ನ ಪರಿತ್ಯಾಗ ಮಾಡಿ ಇನ್ನೊಂದು ಗ್ರಾಮಕ್ಕೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಸ್ಥಾತುಂ ಶಕ್ಯಂ ನೈವ ಗಂತುಂಚ ಶಕ್ಯಂ ಕುರ್ಮಃ ಕಿಂ ವೇತ್ಯಾತ್ಮನಾ ಧ್ಯಾಯದಿತ್ತಂ. ಅದರಿಂದ ಏನು ಮಾಡೋದು, ಹೋಗೋದೋ ಅಥವಾ ಬಿಡೋದೋ, ಹೀಗೆ ಅನೇಕ ರೀತಿಯಾದಂತಹ ವಿಕಲ್ಪಗಳನ್ನ ಮಾಡಿಕೊಂಡು ಆ ವೆಂಕಟನಾಥರು ಆಲೋಚನೆಯನ್ನ ಮಾಡ್ತಾ ಇದ್ದಾರಂತೆ. ಹೀಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾಗ ಅಷ್ಟೊತ್ತಿಗಾಗಲೇ ವೆಂಕಟನಾಥರ ಮಡದಿಯಾದ ಸರಸ್ವತಿ ದೇವಿಗೆ ಯಾರ್ಯಾರ್ದೋ ಬಾಯಿಯ ಮೂಲಕ ವಿಷಯ ಹರಡಿ ಅವರಿಗೆ ಗೊತ್ತಾಯಿತು. ಆಗ ಆ ಸರಸ್ವತಿ ದೇವಿ ಏನನ್ನ ಮಾಡ್ತಾಳೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಕರ್ಣಾಕರ್ಣಿ ಪ್ರಾಪ್ಯ ಹೃತ್ಕರ್ಣಶಲ್ಯಂ ಕಾಂತೋದಂತಂ ಸಾ ಸರಸ್ವತ್ಯುದಗ್ರೈಃ ಅಶ್ರುವ್ಯೂಹೈ ಪ್ರೋಕ್ಷತೀವಾತ್ಮಹವ್ಯಂ ಊತಂ ದಾತುಂ ತದ್ವಿಯೋಗಾನಲಾಯ. ಕರ್ಣಾಕರ್ಣಿ ಪ್ರಾಪ್ಯ, ಯಾರ್ಯಾರೋ ಅಕ್ಕಪಕ್ಕದ ಮನೆಯ ಅನೇಕ ಸ್ತ್ರೀಯರು, ಅನೇಕ ಪುರುಷರು ಎಲ್ಲರೂ ಕೂಡ ಆ ಸರಸ್ವತಿ ದೇವಿಯ ಹತ್ತಿರ ಬಂದು ನಿಮ್ಮ ಮನೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾ ಇದ್ದಾರಂತೆ, ಹೌದೇ? ಇವಳಿಗೆ ಗೊತ್ತಿಲ್ಲ, ಇಡೀ ಊರಿನ ತುಂಬ ಮಾತ್ರ ಸುಧೀಂದ್ರ ತೀರ್ಥರ ಮೂಲಕ ವೆಂಕಟನಾಥರು ಪರಮ ಹಂಸ ಪವಿತ್ರವಾದ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆಯೂ ಕೂಡ ಹರಡ್ತಾ ಇದೆ. ಹೇಗಾಯ್ತು? ಅವರ ಆ ಕೇಳಿದ ತಕ್ಷಣವೇ ಹೃತ್ಕರ್ಣ ಶಲ್ಯಂ, ಎದೆಗೇನಾದರೂ ಕೂಡ ಮುಳ್ಳು ಚುಚ್ಚಿದರೆ, ಕಿವಿಗೇನಾದರೂ ಕೂಡ ಮುಳ್ಳು ಚುಚ್ಚಿದರೆ ಎಷ್ಟು ದುಃಖ ಆಗತ್ತೆ. ಇತರ ಇಂದ್ರಿಯಗಳಿಗೆ ಮುಳ್ಳು ಚುಚ್ಚಿದರೆ ಬೇಕಾದ ಆ ವೇದನೆಯನ್ನ ತಡೆದುಕೊಳ್ಳಬಹುದು. ಆದರೆ ಹೃದಯ ಭಾಗ, ಆ ಹೃದಯಕ್ಕೆ ಮುಳ್ಳಿನ ಘಾತ, ಮುಳ್ಳಿನಿಂದ ತೊಂದರೆ ಆದರೆ ಎಷ್ಟು ತರಹದ ದುಃಖವನ್ನು ಅನುಭವಿಸ್ತಾನೆ ಜೀವಾತ್ಮ. ಅದಕ್ಕಿಂತಲೂ ಕಠೋರವಾದ, ಅದಕ್ಕಿಂತಲೂ ಅತ್ಯಂತ ದುಃಖಕರವಾದಂತ ವಿಷಯ ಇವತ್ತಿನ ದಿನ ಆ ವೆಂಕಟನಾಥರ ಮಡದಿಯಾದ ಸರಸ್ವತಿ ದೇವಿಯ ಕಿವಿಗೆ ಬಂದಪ್ಪಳಿಸಿದೆ. ಕಾಂತೋದಾಂತಂ ಪ್ರಾಪ್ಯ ತದ್ವಿಯೋಗಾನಲಾಯ. ಹೇಳ್ತಾ ಇದ್ದಾರೆ, ಆ ವೆಂಕಟನಾಥರ ಈ ಸನ್ಯಾಸದ ಒಂದು ವೃತ್ತಾಂತವನ್ನ ಕೇಳಿ ಭಾರೀ ಕಣ್ಣೀರನ್ನ ಹಾಕ್ತಾಳಂತೆ ಅವಳು. ಇನ್ನೂ ಸಂಸಾರ ಜೀವನವನ್ನ ನಡೆಸಿ 16 ವರ್ಷಗಳು ಕೂಡ ಆಗಿಲ್ಲ. ಪುಟ್ಟ ಮಗು ಇದೆ. ಇಂಥ ಪುಟ್ಟ ಮಗು, ನನಗೂ ಕೂಡ ಸಣ್ಣ ವಯಸ್ಸು. ಅಷ್ಟೇ ಅಲ್ಲ, ಇಡೀ ನನ್ನ ಜೀವನದ ಸಾರ ಸರ್ವಸ್ವವನ್ನೇ ಈ ವೆಂಕಟನಾಥರಿಗೋಸ್ಕರ ಮುಡಿಪಾಗಿಟ್ಟು ಬಂದಂತಹ ಕನ್ಯೆ ನಾನಾಗಿದ್ದೇನೆ. ಆದ್ರೆ ನನ್ನಂಥವಳನ್ನೇ ಪರಿತ್ಯಾಗ ಮಾಡಿ ಇವತ್ತಿನ ದಿನ ಈ ವೆಂಕಟನಾಥರು ಹೋಗ್ತಾರೆ ಅಂತ ಹೇಳಿದ್ರೆ ಹೇಗೆ ತಾನೇ ತಡೆದುಕೊಳ್ಳಲಿಕ್ಕೆ ಸಾಧ್ಯ?
ಅದಕ್ಕೋಸ್ಕರ ಹೇಳ್ತಾರೆ, ಯಾವಾಗ ಆ ವೆಂಕಟನಾಥರು ಇಂಥ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೋ ಅಥವಾ ಇಲ್ಲವೋ ಅನ್ನೋ ಸಂದೇಹ ಇದ್ದಾಗಲೇ ಆ ಸರಸ್ವತಿ ದೇವಿಗೆ ಮಾತ್ರ ಅತ್ಯಂತ ದುಃಖ ಆಗತ್ತಂತೆ ಈ ವಿಷಯವನ್ನು ಕೇಳಿ. ಅಳ್ತಾಳೆ.